ಸಚಿವ ಸ್ಥಾನಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್ಕಸ್ ಮಾಡ್ತಾ ಇದ್ದಾರೆ. ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ತನಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ನೀವು ರೆಕಮೆಂಡ್ ಮಾಡಿ, ಹೈಕಮಾಂಡ್ ಬಳಿ ಮಾತನಾಡಿ ಅಂತ ಕೇಳ್ಕೊಂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಮಹಿಳಾ ಕೋಟಾದಡಿ ಮಂತ್ರಿ ಮಾಡಿಸುವಂತೆ ಸಿದ್ದರಾಮಯ್ಯ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ಗೆ ನೀವು ಶಿಫಾರಸು ಮಾಡಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನನಗೆ ಮಂತ್ರಿ ಸ್ಥಾನ ಕೊಡಿಸಿ ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈಗಾಗಲೇ ಮೊದಲ ಹಂತದ ಪಟ್ಟಿಯಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರಿಲ್ಲ, ಎರಡನೇ ಪಟ್ಟಿಯಲ್ಲೂ ಕೂಡ ಇರಲಿಲ್ಲ. ಆದ್ರೆ ಮಹಿಳಾ ಕೋಟಾ ಒಂದು ಬಾಕಿ ಇದೆ. ಮಹಿಳೆಯರಿಗೆ ಸಚಿವ ಸ್ಥಾನ ಕೊಡುವಂತಹ ಹಿನ್ನೆಲೆಯಲ್ಲಿ ಆ ಸ್ಥಾನವನ್ನ ಖಾಲಿ ಇರಿಸಲಾಗಿದೆ. ಆ ಸ್ಥಾನವನ್ನ ನನಗೇ ಕೊಡಿಸಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸರ್ಕಸ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿಯೇ ಇವತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿದ್ರು. ಮಹಿಳಾ ಕೋಟಾದಡಿ ನನಗೆ ಮಂತ್ರಿ ಮಾಡಿಸಿ ಅಂತ ಹೇಳಿ ಹೈಕಮಾಂಡ್ಗೆ ನೀವು ಶಿಫಾರಸು ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ, ಮತ್ತೊಂದು ಕಡೆ ಕೆಲವರಷ್ಟು ಸಿಎಂ ಆಗಿರುವುದು ಹಿರಿಯ ಸಚಿವರುಗಳು ಮಾತನಾಡಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಬಂಡಾಯ ಶಮನ ಆಗಿದೆ. ಇಂತಹ ಸಂದರ್ಭದಲ್ಲಿ ಇರುವಂತಹ ಒಂದು ಮಹಿಳೆಯರ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿ ಇದೆ. ಇರುವ 6ರಲ್ಲಿ ಯಾರಿಗೆ ಅನ್ನುವ ಕುತೂಹಲದ ಸಂದರ್ಭದಲ್ಲಿ ಸಚಿವರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಆಗೋದಿಕ್ಕೆ ಯಾವ ರೀತಿಯ ಸರ್ಕಸ್ ಮಾಡ್ತಿದ್ದಾರೆ? ನಮಿತಾ ಜನ್ ಇರ್ತಕ್ಕಂಥ ಕೊನೆಯ ಮತ್ತು ಒಂದೇ ಒಂದು ಮಹಿಳಾ ಕೋಟಕ್ಕಾಗಿ 6 ಮಹಿಳೆಯರು ಲಾಬಿಯನ್ನು ಮಾಡ್ತಿರ್ತಕ್ಕಂಥ. ಒಂದು ಕಡೆ ಉಮಾಶ್ರೀ ಅವರು ಶತಾಯಗತಾಯ ಮಂತ್ರಿ ಆಗಲೇಬೇಕಂತೇಳಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಲಾಬಿ ಆರಂಭಿಸಿದರೆ, ಇದರ ನಡುವೆ ನಯನ ಮೋಟಮ್ಮ, ಖನಿಜಾ ಫಾತಿಮಾ, ಆರತಿ ಕೃಷ್ಣ ಮತ್ತು ಅನ್ನಪೂರ್ಣ ತುಕಾರಾಮ್ ಸೇರಿದಂತೆ ಅನೇಕರು ಇದೀಗ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಕೆಲವೊಂದು ಕಡೆ ಅದು ಕುರುಬ ಕೋಟ ಆಗಿರ್ತಕ್ಕಂಥದ್ದು, ಕೆಲವೊಂದು ಕಡೆ ರಾತ್ರಿ ದೆಹಲಿಯ ಲಾಬಿಯ ಮುಖಾಂತರ, ಸುರ್ಜೇವಾಲಾ ಲಾಬಿ ಮುಖಾಂತರ ತನ್ನ ಹೆಸರನ್ನ ಪಟ್ಟಿಗೆ ಸೇರಿಸಿಕೊಂಡಿದ್ದಕ್ಕೆ ಗಾಯತ್ರಿ ಶಾಂತೇಗೌಡರ ನಡೆಗೆ ಕೆಲವೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಿಟ್ಟಾದರು ಮತ್ತು ಹೈಕಮಾಂಡ್ನ ಈ ನಡೆಗೆ ಸಿಟ್ಟಾದರು. ಸಿಟ್ಟಾದ ಪರಿಣಾಮ ಅವರು ಕ್ಯಾಬಿನೆಟ್ ಸಚಿವ ಸಂಪುಟ ವಿಸ್ತರಣೆ ಮುಹೂರ್ತಕ್ಕೂ ಕೂಡ ಬರಲಿಲ್ಲ. ಹಾಗಾಗಿ ಬದಲಿ ಅದಕ್ಕೆ ಬಸವರಾಜ ಶಿವಣ್ಣವರು ಕೊಡಿ ಅಂತ ಹೇಳ್ತಿರ್ತಕ್ಕಂಥ. ಆದರೆ ಈಗ ಅನಿವಾರ್ಯವಾಗಿ ಮಹಿಳಾ ಕೋಟವನ್ನು ತುಂಬಿಸುವಂಥ ಅನಿವಾರ್ಯ ಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥ. ಹಾಗಾಗಿ ಅದು ಮಹಿಳಾ ಕೋಟಾದಲ್ಲಿ ತುಂಬಿಸಲಿಕ್ಕೆ ಕುರುಬ ಸಮುದಾಯದಲ್ಲಿ ಯಾವುದೇ ಮಹಿಳೆ ಕೂಡ ಶಾಸಕಿ ಆಗಿಲ್ಲ. ಹಾಗಾಗಿ ಎಲ್ಲೊಂದು ಕಡೆ ಶಾಸಕಿ ಆದಂಥವರು ಅನೇಕರು ಇದೀಗ ಮಹಿಳಾ ಕೋಟಾದಡಿ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ ಇದೀಗ ಇಂದು ಮಧ್ಯಾಹ್ನವಷ್ಟೇ ಮಾಜಿ ಸಚಿವೆ ಬೆಳಗಾವಿ ಗ್ರಾಮಾಂತರದ ಶಾಸಕಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಭೇಟಿಯಾಗಿರ್ತಕ್ಕಂಥದ್ದು ಮತ್ತು ಮಹಿಳಾ ಕೋಟಾದಡಿ ನನಗೊಂದು ಅವಕಾಶವನ್ನು ಕೊಡಿ ಮತ್ತು ಈ ಹಿಂದೆ ಕೂಡ ನಿಮ್ಮ ಜೊತೆ ನಾನು ಕೆಲಸವನ್ನು ಮಾಡಿದ್ದೇನೆ ಮತ್ತು ಈಗ ಮತ್ತೆ ನನಗೆ ಅವಕಾಶವನ್ನು ಕೊಡಿ, ಆ ಭಾಗದಲ್ಲಿ ಮುಂಬೈ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನು ಕಟ್ತೀನಿ ಮತ್ತು 2028ರಲ್ಲಿ ಚುನಾವಣೆಗೂ ಕೂಡ ಅಲ್ಲೊಂದು ಕಡೆ ಒಂದಷ್ಟು ಕಾರ್ಯಕರ್ತರು ರೆಡಿ ಮಾಡ್ತೀನಿ ಅಂತೇಳಿ ಮನವಿಯನ್ನು ಮಾಡ್ತಿರ್ತಕ್ಕಂಥದ್ದು. ಮತ್ತು ತಾವು ಶಿಫಾರಸು ಮಾಡಿದರೆ ನನಗೆ ಮಂತ್ರಿ ಸ್ಥಾನ ಸಿಗುತ್ತೆ, ತಾವು ಮನಸ್ಸು ಮಾಡಬೇಕು, ದೊಡ್ಡ ಮನಸ್ಸು ಮಾಡಿ ಇದೊಂದು ಬಾರಿ ನನಗೆ ಇದು ಒಂದು ದೊಡ್ಡ ಆಶೀರ್ವಾದ ಮಾಡಬೇಕಂತೇಳಿ ಸಿದ್ದರಾಮಯ್ಯ ಬಳಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯರು ಯಾವುದೇ ರೀತಿಯ ಭರವಸೆಯನ್ನು ಕೊಟ್ಟಿಲ್ಲ. ಯಾಕಂತೇಳಿದ್ರೆ ಒಂದು ಕಡೆ ಲಾಬಿ ದೊಡ್ಡ ಮಟ್ಟದಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಉಮಾಶ್ರೀ ಕೂಡ ತನ್ನದೇ ಆದ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಎಐಸಿಸಿಯ ವರಿಷ್ಠರನ್ನು ಕೂಡ ಈಗಾಗಲೇ ಮಾತುಕತೆಯಲ್ಲಿ ತೊಡಗಿರ್ತಕ್ಕಂಥದ್ದು. ತನ್ನನ್ನು ಮಹಿಳಾ ಕೋಟಾದಡಿ ಮಂತ್ರಿ ಸ್ಥಾನಕ್ಕೆ ಅವಕಾಶ ಕೊಡಬೇಕಂತೇಳಿ ಮನವಿಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು. ಇದರ ನಡುವೆ ಉಮಾಶ್ರೀ ಅವರು ಕೂಡ ನಾನು ಈ ಹಿಂದೆ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿದೆ, ಸರಿಯಾಗಿ ನಿಭಾಯಿಸಿದೆ ಮತ್ತು ಉತ್ತರ ಕರ್ನಾಟಕದ ಎಲ್ಲೊಂದು ಕಡೆ ಕೋಟಾ ಮತ್ತು ಅತಿ ಸಣ್ಣ ಸಮುದಾಯ ಆಗಿರ್ತಕ್ಕಂಥ ನೇಕಾರ ಸಮುದಾಯಕ್ಕೆ ಕೂಡ ನೀವು ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅಂತೇಳಿ ಮನವಿಯನ್ನು ಮಾಡ್ಕೊಡ್ತಿರ್ತಕ್ಕಂಥದ್ದು. ಮತ್ತು ಸಿದ್ದರಾಮಯ್ಯ ಎಲ್ಲೊಂದು ಕಡೆ ಪರೋಕ್ಷವಾಗಿ ಉಮಾಶ್ರೀ ಅವರ ಬೆನ್ನಿಗೆ ನಿಂತಿದ್ದಾರೆ ಎಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಒಂದು ಕಡೆ ಗಾಯತ್ರಿ ಶಾಂತೇಗೌಡರವರಿಗೆ ಎಲ್ಲೊಂದು ಕಡೆ ಸಚಿವ ಸ್ಥಾನ ಕೈತಪ್ಪಿರ್ತಕ್ಕಂಥದ್ದು ಕೂಡ ಕುರುಬ ಸಮುದಾಯದಲ್ಲಿ ಒಂದಷ್ಟು ಎಲ್ಲೊಂದು ಕಡೆ ಆಕ್ರೋಶಗಳು ಮತ್ತು ಅಸಮಾಧಾನ ಇದ್ದಿರ್ತಕ್ಕಂಥದ್ದು. ಸಿದ್ದರಾಮಯ್ಯವರು ಮಹಿಳೆ ಕುರುಬ ಸಮುದಾಯದ ಮಹಿಳೆಗೆ ಎಲ್ಲೊಂದು ಕಡೆ ಮಂತ್ರಿ ಸ್ಥಾನವನ್ನು ಕೊಡಿಸ್ಲಿಕ್ಕೆ ಸಹಾಯ ಮಾಡಲಿಲ್ಲ ಮತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೂ ಮಾಡಲಿಲ್ಲ ಅಂತೇಳಿ ಒಂದಷ್ಟು ಆಕ್ರೋಶಗಳು ನಡೀತಿರ್ತಕ್ಕಂಥದ್ದು. ಇದರ ನಡುವೆ ಕೂಡ ಆಕ್ರೋಶವನ್ನು ತಣಿಸಲು ಎಲ್ಲೊಂದು ಕಡೆ ಉಮಾಶ್ರೀ ಅವರು ಒಂದು ವೇಳೆ ಮಂತ್ರಿ ಆದರೆ
ಗಾಯತ್ರಿ ಶಾಂತೇಗೌಡರವ್ರನ್ನ ಪರಿಷತ್ ಉಪಸಭಾಪತಿ ಮಾಡುವ ಚಿಂತನೆ ಕೂಡ ನಡೆದಿರ್ತಕ್ಕಂಥ. ಆದರೆ ಸದ್ಯ ಇದೀಗ ಮಹಿಳಾ ಕೋಟಾದಡಿ 6ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ನಯನಾ ಮೋಟಮ್ರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು, ಉಮಾಶ್ರೀ ಅವರ ಹೆಸರು ಇರ್ತಕ್ಕಂಥದ್ದು, ಖನಿಜಾ ಫಾತಿಮರವರ ಹೆಸರು ಇರ್ತಕ್ಕಂಥದ್ದು, ಅನ್ನಪೂರ್ಣ ತುಕಾರಾಮ್ರವರ ಹೆಸರು ಇರ್ತಕ್ಕಂಥದ್ದು ಮತ್ತು ಬಲ್ಕಿಸ್ ಬಾನ್ರವರು ಕೂಡ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಇದರ ನಡುವೆ ರೂಪಕಲಾ ಶಶಿಧರ್ ಕೂಡ ತನ್ನದೇ ಆದ ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಒಟ್ಟಾರೆ ಒಂದು ಸ್ಥಾನಕ್ಕೆ, ಒಂದು ಮಹಿಳಾ ಕೋಟಕ್ಕೆ 6 ಮಹಿಳೆಯರು ಎಲ್ಲೊಂದು ಕಡೆ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ. ಇದರ ಭಾಗವಾಗಿ ಪ್ರಯತ್ನ ಮುಂದುವರಿಸಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಅವರ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಎಲ್ಲೊಂದು ಕಡೆ ಮಂತ್ರಿ ಸ್ಥಾನವನ್ನು ಕೊಡಿಸಿ ಮತ್ತು ತಾವು ಮನಸ್ಸು ಮಾಡಿದ್ರೆ ಆಗಿದೆ ಮತ್ತು ಹೈಕಮಾಂಡ್ಗೆ ಶಿಫಾರಸು ಮಾಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನವಿತಾ ಜೆ ಪಟೇಲ್ ರೇ, ಇದರಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರಗಳು ಏನೇನಿದೆ? ಸದ್ಯ ಇದೀಗ ಒಂದೇ ಒಂದು ಮಹಿಳಾ ಸ್ಥಾನವನ್ನು ಕೂಡ ಕೊಟ್ಟಿಲ್ಲ. ಮಹಿಳಾ ಕೋಟವನ್ನು ತುಂಬಿಸಬೇಕಿರ್ತಕ್ಕಂಥ ಅನಿವಾರ್ಯತೆ ಮುಖ್ಯಮಂತ್ರಿ ಹಾಗೂ ವರಿಷ್ಠರಿಗೆ ಇರ್ತಕ್ಕಂಥದ್ದು. ಹಾಗಾದರೆ ಮಹಿಳಾ ಕೋಟವನ್ನು ತುಂಬಿಸ್ಬೇಕಂತ ಹೇಳಿದ್ರೆ ಆದರೆ ಕುರುಬ ಸಮುದಾಯದಲ್ಲಿ ಯಾವೊಬ್ಬ ಮಹಿಳೆಯು ಕೂಡ ಶಾಸಕಿ ಇಲ್ಲ. ಹಾಗಾಗಿ ಇತರರನ್ನ ಪರಿಗಣಿಸ್ತಕ್ಕಂಥ ಅನಿವಾರ್ಯತೆ ಕೂಡ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಉತ್ತರ ಕರ್ನಾಟಕ ಈಗಾಗಲೇ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದ ಕೋಟಾದಡಿ ಕುರುಬರ ಸಮುದಾಯಕ್ಕೆ ಕೊಡಬೇಕು ಮತ್ತು ಬಸವರಾಜ ಶಿವಣ್ಣ ಅವರಿಗೆ ಕೊಡಬೇಕಂತೇಳಿ ಈ ಹಿಂದೆ ಕೂಡ ಒಂದು ಮಾತನ್ನು ಕೂಡ ಹೇಳಿದರು. ಆದರೆ ಎಲ್ಲೊಂದು ಕಡೆ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಪಟ್ಟಿಯಲ್ಲಿ ಸೇರಿಸಿದ್ದಕ್ಕೆ ಕೆಲವೊಂದು ಕಡೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಮೇಲೆ ಮುನಿಸಿಕೊಂಡಂತ ಸಿದ್ದರಾಮಯ್ಯ ಕರೆ ಮಾಡಿ ಕೂಡ ಎಲ್ಲೊಂದು ಕಡೆ ತಮ್ಮ ಅಸಮಾಧಾನವನ್ನ ಮತ್ತು ಸಿಟ್ಟನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದರೆ ಇದೀಗ ಎಲ್ಲೊಂದು ಕಡೆ ಕುರುಬ ಸಮುದಾಯದ ಕೋಟವನ್ನು ಮಹಿಳಾ ಸ್ಥಾನದಲ್ಲಿ ಮಹಿಳಾ ಕೋಟದಡಿ ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಅನಿವಾರ್ಯವಾಗಿ ಉಮಾಶ್ರೀ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ನಯನಾ ಮೋಟಮ್ಮ ಅಥವಾ ಖನಿಜಾ ಫಾತಿಮಾ ಅಥವಾ ಬಲ್ಕಿಸ್ ಬಾನು ಅಥವಾ ಅನ್ನಪೂರ್ಣ ತುಕಾರಾಮ್ ಯಾರಾದರೂ ಇಷ್ಟು ಜನರ ಒಬ್ಬರನ್ನ ಅನಿವಾರ್ಯವಾಗಿ ಎಲ್ಲೊಂದು ಕಡೆ ಸಚಿವ ಸ್ಥಾನಕ್ಕೆ ಅವ್ರನ್ನ ಪರಿಗಣಿಸಲೇಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಮಹಿಳಾ ಕೋಟದಡಿ ಅನೇಕ ಶಾಸಕರು ಲಾಬಿಯನ್ನು ಆರಂಭಿಸಿರ್ತಕ್ಕಂಥದ್ದು. ಇದರ ಭಾಗವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ತನ್ನದೇ ಆದ ಲಾಬಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಮತ್ತು ನಿನ್ನೆ ಅಷ್ಟೇ ನಯನಾ ಮೋಟಮ್ರವರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾದರೆ ಅವರ ತಾಯಿ ಜೊತೆ ಭೇಟಿಯಾದ ಸಂದರ್ಭದಲ್ಲಿ ಕೂಡ ತನ್ನ ಮಗಳನ್ನ ಸಾಧ್ಯ ಆದರೆ ಮಂತ್ರಿ ಸ್ಥಾನಕ್ಕೆ ಪರಿಗಣಿಸಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ನಡುವೆ ಅನ್ನಪೂರ್ಣ ತುಕಾರಾಮ್ ಕೂಡ ತಮ್ಮ ಪತಿ ಸಂಸದ ತುಕಾರಾಮ್ ಜೊತೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅಲ್ಲೂ ಕೂಡ ಮನವಿ ಮಾಡಿರ್ತಕ್ಕಂಥದ್ದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಕೂಡ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ ಇದೊಂಥರ ಬಿಸಿ ತುಪ್ಪವಾಗಿ ಹೈಕಮಾಂಡ್ಗೆ ಮತ್ತು ರಾಜ್ಯ ನಾಯಕರಿಗೆ ಪರಿಣಮಿಸಿರ್ತಕ್ಕಂಥದ್ದು. ನುಂಗಲಾರದಂತ ಮತ್ತು ಉಗಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಮುನಿಸು ಎಲ್ಲೊಂದು ಕಡೆ ಮುಂದಿನ ದಿನಗಳಲ್ಲಿ ಅದು ಪಕ್ಷ ಸಂಘಟನೆಗೆ ಹೊಡೆತ ಕೊಡುತ್ತೆ ಎಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈ ಚರ್ಚೆ ನಡುವೆ ಕೂಡ ಎಲ್ಲೊಂದು ಕಡೆ ಗಾಯತ್ರಿ ಶಾಂತೇಗೌಡರವ್ರನ್ನ ಉಪಸಭಾಪತಿ ಮಾಡಿ ಅಥವಾ ಉತ್ತರ ಕರ್ನಾಟಕ ಭಾಗದ ಮಹಿಳೆಯರಿಗೆ ಎಲ್ಲೊಂದು ಕಡೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಇದಾಗ ಈ ಮಹಿಳಾ ಕೋಟದಡಿ ಯಾರನ್ನ ಮಾಡೋದೆಂಬ ತಲೆನೋವಿರ್ತಕ್ಕಂಥ ವರಿಷ್ಠರು ಮತ್ತು ರಾಜ್ಯ ನಾಯಕರು ಸದ್ಯದ ಪರಿಸ್ಥಿತಿಯಲ್ಲಿ ಇದರ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥ ಅನೇಕ ಮಹಿಳಾ ಶಾಸಕರು ಲಾಬಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನ್ ಪಟೇಲ್ ರೇ ಡೀಟೇಲ್ಸ್ಗೆ.